ನಾಯಕರ ನಡುವೆ ಈ ಹೇಮಾವತಿ ಕೆನಲ್ ವಿಚಾರವೂ ಕೂಡ ಟಾಕ್ ಫೈಟ್ಗೆ ಕಾರಣ ಆಗಿದೆ. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆಯಷ್ಟೇ ಸಚಿವ ರಾಜಣ್ಣ ಅವರ ಮಗ ರಾಜೇಂದ್ರ ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಾಗ ನನಗೆ ಬೆದರಿಕೆ ಕರೆಗಳು ಬರ್ತಾ ಇವೆ, ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ರು. ಇದಕ್ಕೆ ಈಗ ಶಾಸಕ ರಂಗನಾಥ್ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಾನು ಸಾಮಾನ್ಯ ಕುಟುಂಬದಿಂದ ಬಂದಿದ್ದೇನೆ, ಬೆದರಿಕೆ ಹಾಕುವಷ್ಟು ದೊಡ್ಡವನಲ್ಲ ಅಂತ ಹೇಳಿ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದ್ದಾರೆ. ರಾಜೇಂದ್ರ ಆರೋಪಕ್ಕೆ ಶಾಸಕ ರಂಗನಾಥ್ ಟಕ್ಕರ್ ಕೊಟ್ಟಿದ್ದಾರೆ. ನೋಡಿ, ಕಾಂಗ್ರೆಸ್ ಶಾಸಕ ಸಚಿವರ ಫೋನ್ ಕಾಲ್ ಕದ್ದಾಲಿಕೆ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇರೋದು. ಹೈಕಮಾಂಡ್ ನಾಯಕರಿಗೂ ಕೂಡ ಕರೆ ಕದ್ದಾಲಿಕೆಯ ಮಾಹಿತಿ. 3 ತಿಂಗಳಿಂದ ಸಚಿವರು ಶಾಸಕರ ಕರೆ ಕದ್ದಾಲಿಕೆಯ ಶಂಕೆ ವ್ಯಕ್ತವಾಗ್ತಾ ಇದೆ. ನಾಯಕರ ಮುಂದೆ ಈ ವಿಚಾರವೂ ಕೂಡ ಆತಂಕಕ್ಕೆ ಕಾರಣ ಆಗಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ ಉನ್ನತ ಮೂಲಗಳು ಮಾಹಿತಿಯನ್ನ ನೀಡಿರೋದು. ಕಾಂಗ್ರೆಸ್ ಶಾಸಕ ಸಚಿವರ ಫೋನ್ ಕಾಲ್ ಕದ್ದಾಲಿಕೆ ವಿಚಾರವೂ ಕೂಡ ಈ ಹನಿ ಟ್ರ್ಯಾಪ್ನ ಜೊತೆಗೆ ಜಾಸ್ತಿ ಸೌಂಡ್ ಮಾಡ್ತಾ ಇದೆ. 3 ತಿಂಗಳಿಂದ ಸಚಿವರು ಶಾಸಕರ ಕರೆ ಕದ್ದಾಲಿಕೆಯ ಶಂಕೆ ವ್ಯಕ್ತವಾಗ್ತಾ ಇರೋ ಹಿನ್ನೆಲೆ ಸಚಿವರು ಶಾಸಕರು ಇದನ್ನು ವಿಚಾರವಾಗಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳ ಮಾಹಿತಿ ಕೇವಲ ಈ ರೀತಿ ಹನಿ ಟ್ರ್ಯಾಪ್ ವಿಚಾರ ಮಾತ್ರ ಅಲ್ಲ, ಶಾಸಕರ ಸಚಿವರ ಫೋನ್ ಕದ್ದಾಲಿಕೆ ಕೂಡ ನಡೀತಾ ಇದೆ ಅಂತ. ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಜಾಯ್ನ್ ಆಗಿದ್ದಾರೆ. ವಿಜಯ್, ಈಗ ರಾಜ್ಯದಾದ್ಯಂತ ದೇಶದಾದ್ಯಂತ ಚರ್ಚೆ ಆಗ್ತಾ ಇರೋ ವಿಚಾರ ಹನಿ ಟ್ರ್ಯಾಪ್. ಇದರ ಜೊತೆಗೆ ಶಾಸಕರು ಸಚಿವರ ಫೋನ್ ಕದ್ದಾಲಿಕೆ ಆತಂಕ ಕೂಡ ಅವರನ್ನ ಕಾಡ್ತಾ ಇರೋದು. ಯಾಕೆ ಈ ರೀತಿ ಬೆಳವಣಿಗೆ ಆಗ್ತಾ ಇದೆ ರಾಜಕಾರಣದಲ್ಲಿ ಅಂತ? ಶ್ರೀಪಾದ್, ಈಗ ಒಂದು ರಾಜಕಾರಣದ ಸ್ಫೋಟಕ ತಿರುವುಗಳನ್ನ ರಾಜಕೀಯವಾಗಿ ತೆಗೆದುಕೊಳ್ತಾ ಇರುವಂತದ್ದು ಹನಿ ಟ್ರ್ಯಾಪ್ ಒಂದ್ ಕಡೆ ಸಂಬಂಧಪಟ್ಟ ದೊಡ್ಡ ಸಂಚಲನ ಉಂಟಾಗಿರುತ್ತದೆ. ಅದರ ಜೊತೆಯಲ್ಲಿ ಶಾಸಕರು ಮತ್ತು ಸಚಿವರು ಸ್ವಪಕ್ಷಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಸಚಿವರು ಕೆಲವರಲ್ಲಿ ಫೋನ್ ಕದ್ದಾಲಿಕೆ ಸಂಬಂಧಪಟ್ಟಂತೆ ಆತಂಕವನ್ನ ವ್ಯಕ್ತ ಆಗಿರುವಂತದ್ದು ಖುದ್ದು, ಯಾಕಂದ್ರೆ ಅದರ ಅನುಭವ ಅವರಿಗೆ ಆಗಿರುವಂತದ್ದು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಧಿಕಾರಿಗಳು ಕೂಡ ಸಚಿವರು ಮತ್ತು ಶಾಸಕರಿಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಅದ ಆಧಾರ ಮೇಲೆ ಆತಂಕಗೊಂಡಿರುವಂತಹ ಒಂದಷ್ಟು ಜನ ಸಚಿವರು ಶಾಸಕರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಲವು ಮುಖಂಡರಿಗೆ ಕೂಡ ಮಾಹಿತಿ ಕೊಟ್ಟಿರುವಂತದ್ದು. ಅದೇ ರೀತಿ ಹೈಕಮಾಂಡ್ ಕೂಡ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಈ ಸಂದರ್ಭದಲ್ಲಿ ನಮ್ಮ ಫೋನ್ ಕದ್ದಾಲಿಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನ ಇದೆ. ಯಾಕೆ ಫೋನ್ ಕದ್ದಾಲಿಕೆ ಆಗ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅನ್ನೋ ಒಂದು ಅನುಮಾನ. ಸಹಜವಾಗಿ ಈ ಅನುಮಾನ ಬರೋಕ್ಕೆ ಪ್ರಮುಖ ಕಾರಣ ಶ್ರೀಪಾದ್, ಏನು ಫೋನ್ ಮಾತಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಬರುವಂತಹ ಅವ್ರದೇ ಆದಂತಹ ಸೋರ್ಸ್ ನಲ್ಲಿ ಈ ಒಂದು ಅನುಮಾನ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅದು ಸ್ವಪಕ್ಷೀಯರೇ ಮಾಡ್ತಾ ಇದ್ದಾರಾ ಅಥವಾ ಬೇರೆಯವರು ಮಾಡ್ತಾ ಇದ್ದಾರಾ, ಇದರಿಂದ ಬೇರೆ ಏನಾದ್ರೂ ಕೂಡ ಗುಮಾನಿ ಇದೆಯಾ, ಇವೆಲ್ಲವೂ ಕೂಡ ಒಂದಷ್ಟು ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಕಳೆದ 2 ತಿಂಗಳಿಂದ ಒಂದು ಸುದ್ದಿ ರಿಪಬ್ಲಿಕ್ ಕನ್ನಡದ ಬ್ರೇಕ್ ಆಗಿತ್ತು. ಶಾಸಕರು ಮತ್ತು ಸಚಿವರ ಮೇಲೆ ಒಂದಷ್ಟು ನಿಗಾ ಇರಿಸಲಾಗಿದೆ ಒಂದಷ್ಟು ಮುಖಂಡರು ಅನ್ನೋ ಒಂದು ಆತಂಕ ಅನುಮಾನ ಇತ್ತು. ಈಗ ಇದರ ಬೆನ್ನಲ್ಲೇ ಕೂಡ ಇದೇ ಒಂದಷ್ಟು ಶಾಸಕರು ಈ ಒಂದು ಅನುಮಾನ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಒಂದು ರೀತಿಯಲ್ಲಿ ಏನು ಅಲಿಖಿತ ದೂರನ್ನ ಕೊಟ್ಟಿರುವಂತದ್ದು. ಇದನ್ನ ಹೀಗೆ ಈ ಸಂಬಂಧಪಟ್ಟಂತೆ ಗಮನ ಹರಿಸುವುದಾಗಿ ಕೂಡ ಮುಖ್ಯಮಂತ್ರಿಗಳು ಕೂಡ ಹೇಳಿರುವಂತದ್ದು. ಜೊತೆಗೆ ಹೈಕಮಾಂಡ್ಗೂ ಕೂಡ ಈ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಯಾಗಿ. ಕಾಂಗ್ರೆಸ್ ಶಾಸಕ ಸಚಿವರ ಫೋನ್ ಕಾಲ್ ಕದ್ದಾಲಿಕೆ ವಿಚಾರ ಈಗ ಆತಂಕಕ್ಕೆ ಕಾರಣ ಆಗಿದೆ. ಹೈಕಮಾಂಡ್ ನಾಯಕರಿಗೂ ಕೂಡ ಕರೆ ಕದ್ದಾಲಿಕೆಯ ಮಾಹಿತಿ. 3 ತಿಂಗಳಿಂದ ಸಚಿವರು ಶಾಸಕರ ಕರೆ ಕದ್ದಾಲಿಕೆಯ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ವಿಚಾರವಾಗಿ ನಾಯಕರ ಮುಂದೆ ಆತಂಕವನ್ನ ವ್ಯಕ್ತಪಡಿಸಿದ್ದಾರಂತೆ ಶಾಸಕರು. ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ ಉನ್ನತ ಮೂಲಗಳು ಈ ಬಗ್ಗೆ ಮಾಹಿತಿಯನ್ನ ನೀಡಿರೋದು. ಕೇವಲ ಹನಿ ಟ್ರ್ಯಾಪ್ ಮಾತ್ರ ಅಲ್ಲ, ಶಾಸಕರು ಸಚಿವರ ಫೋನ್ ಕದ್ದಾಲಿಕೆ ಕೂಡ ಆಗ್ತಾ ಇದೆ ಅಂತೆ. ನಾಯಕರ ನಡುವೆ ಈ ಹೇಮಾವತಿ ಕೆನಲ್ ವಿಚಾರವೂ ಕೂಡ ಟಾಕ್ ಫೈಟ್ಗೆ ಕಾರಣ ಆಗಿದೆ. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆಯಷ್ಟೇ ಸಚಿವ ರಾಜಣ್ಣ ಅವರ ಮಗ ರಾಜೇಂದ್ರ ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಾಗ ನನಗೆ ಬೆದರಿಕೆ ಕರೆಗಳು ಬರ್ತಾ ಇವೆ, ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ರು. ಇದಕ್ಕೆ ಈಗ ಶಾಸಕ ರಂಗನಾಥ್ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಾನು ಸಾಮಾನ್ಯ ಕುಟುಂಬದಿಂದ ಬಂದಿದ್ದೇನೆ, ಬೆದರಿಕೆ ಹಾಕುವಷ್ಟು ದೊಡ್ಡವನಲ್ಲ ಅಂತ ಹೇಳಿ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದ್ದಾರೆ. ರಾಜೇಂದ್ರ ಆರೋಪಕ್ಕೆ ಶಾಸಕ ರಂಗನಾಥ್ ಟಕ್ಕರ್ ಕೊಟ್ಟಿದ್ದಾರೆ.
ನೋಡಿ, ಕಾಂಗ್ರೆಸ್ ಶಾಸಕ ಸಚಿವರ ಫೋನ್ ಕಾಲ್ ಕದ್ದಾಲಿಕೆ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇರೋದು. ಹೈಕಮಾಂಡ್ ನಾಯಕರಿಗೂ ಕೂಡ ಕರೆ ಕದ್ದಾಲಿಕೆಯ ಮಾಹಿತಿ. 3 ತಿಂಗಳಿಂದ ಸಚಿವರು ಶಾಸಕರ ಕರೆ ಕದ್ದಾಲಿಕೆಯ ಶಂಕೆ ವ್ಯಕ್ತವಾಗ್ತಾ ಇದೆ. ನಾಯಕರ ಮುಂದೆ ಈ ವಿಚಾರವೂ ಕೂಡ ಆತಂಕಕ್ಕೆ ಕಾರಣ ಆಗಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ ಉನ್ನತ ಮೂಲಗಳು ಮಾಹಿತಿಯನ್ನ ನೀಡಿರೋದು. ಕಾಂಗ್ರೆಸ್ ಶಾಸಕ ಸಚಿವರ ಫೋನ್ ಕಾಲ್ ಕದ್ದಾಲಿಕೆ ವಿಚಾರವೂ ಕೂಡ ಈ ಹನಿ ಟ್ರ್ಯಾಪ್ನ ಜೊತೆಗೆ ಜಾಸ್ತಿ ಸೌಂಡ್ ಮಾಡ್ತಾ ಇದೆ. 3 ತಿಂಗಳಿಂದ ಸಚಿವರು ಶಾಸಕರ ಕರೆ ಕದ್ದಾಲಿಕೆಯ ಶಂಕೆ ವ್ಯಕ್ತವಾಗ್ತಾ ಇರೋ ಹಿನ್ನೆಲೆ ಸಚಿವರು ಶಾಸಕರು ಇದನ್ನು ವಿಚಾರವಾಗಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳ ಮಾಹಿತಿ. ಕೇವಲ ಈ ರೀತಿ ಹನಿ ಟ್ರ್ಯಾಪ್ ವಿಚಾರ ಮಾತ್ರ ಅಲ್ಲ, ಶಾಸಕರ ಸಚಿವರ ಫೋನ್ ಕದ್ದಾಲಿಕೆ ಕೂಡ ನಡೀತಾ ಇದೆ ಅಂತ. ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಜಾಯ್ನ್ ಆಗಿದ್ದಾರೆ. ವಿಜಯ್, ಈಗ ರಾಜ್ಯದಾದ್ಯಂತ ದೇಶದಾದ್ಯಂತ ಚರ್ಚೆ ಆಗ್ತಾ ಇರೋ ವಿಚಾರ ಹನಿ ಟ್ರ್ಯಾಪ್. ಇದರ ಜೊತೆಗೆ ಶಾಸಕರು ಸಚಿವರ ಫೋನ್ ಕದ್ದಾಲಿಕೆ ಆತಂಕ ಕೂಡ ಅವರನ್ನ ಕಾಡ್ತಾ ಇರೋದು. ಯಾಕೆ ಈ ರೀತಿ ಬೆಳವಣಿಗೆ ಆಗ್ತಾ ಇದೆ ರಾಜಕಾರಣದಲ್ಲಿ ಅಂತ? ಶ್ರೀಪಾದ್, ಈಗ ಒಂದು ರಾಜಕಾರಣದ ಸ್ಫೋಟಕ ತಿರುವುಗಳನ್ನ ರಾಜಕೀಯವಾಗಿ ತೆಗೆದುಕೊಳ್ತಾ ಇರುವಂತದ್ದು ಹನಿ ಟ್ರ್ಯಾಪ್ ಒಂದ್ ಕಡೆ ಸಂಬಂಧಪಟ್ಟಂತೆ ದೊಡ್ಡ ಸಂಚಲನ ಉಂಟಾಗಿರುತ್ತದೆ. ಅದರ ಜೊತೆಯಲ್ಲಿ ಶಾಸಕರು ಮತ್ತು ಸಚಿವರು ಸ್ವಪಕ್ಷಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಸಚಿವರು ಕೆಲವರಲ್ಲಿ ಫೋನ್ ಕದ್ದಾಲಿಕೆ ಸಂಬಂಧಪಟ್ಟಂತೆ ಆತಂಕವನ್ನ ವ್ಯಕ್ತ ಆಗಿರುವಂತದ್ದು. ಖುದ್ದು ಯಾಕಂದ್ರೆ ಅದರ ಅನುಭವ ಅವರಿಗೆ ಆಗಿರುವಂತದ್ದು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಧಿಕಾರಿಗಳು ಕೂಡ ಸಚಿವರು ಮತ್ತು ಶಾಸಕರಿಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಅದಾದ ಮೇಲೆ ಆತಂಕಗೊಂಡಿರುವಂತಹ ಒಂದಷ್ಟು ಜನ ಸಚಿವರು ಶಾಸಕರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಲವು ಮುಖಂಡರಿಗೆ ಕೂಡ ಮಾಹಿತಿ ಕೊಟ್ಟಿರುವಂತದ್ದು. ಅದೇ ರೀತಿ ಹೈಕಮಾಂಡ್ ಕೂಡ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಈ ಸಂದರ್ಭದಲ್ಲಿ ನಮ್ಮ ಫೋನ್ ಕದ್ದಾಲಿಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನ ಇದೆ. ಯಾಕೆ ಫೋನ್ ಕದ್ದಾಲಿಕೆ ಆಗ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅನ್ನೋ ಒಂದು ಅನುಮಾನ. ಸಹಜವಾಗಿ ಈ ಅನುಮಾನ ಬರೋಕ್ಕೆ ಪ್ರಮುಖ ಕಾರಣ ಶ್ರೀಪಾದ್, ಏನು ಫೋನ್ ಮಾತಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಬರುವಂತಹ ಅವ್ರದೇ ಆದಂತಹ ಸೋರ್ಸ್ ನಲ್ಲಿ ಈ ಒಂದು ಅನುಮಾನ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅದು ಸ್ವಪಕ್ಷೀಯರೇ ಮಾಡ್ತಾ ಇದ್ದಾರಾ ಅಥವಾ ಬೇರೆಯವರು ಮಾಡ್ತಾ ಇದ್ದಾರಾ, ಇದರಿಂದ ಬೇರೆ ಏನಾದ್ರೂ ಕೂಡ ಗುಮಾನಿ ಇದೆಯಾ, ಇವೆಲ್ಲವೂ ಕೂಡ ಒಂದಷ್ಟು ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಕಳೆದ 2 ತಿಂಗಳಿದೆ ಒಂದು ಸುದ್ದಿ ರಿಪಬ್ಲಿಕ್ ಕನ್ನಡದ ಬ್ರೇಕ್ ಆಗಿತ್ತು. ಶಾಸಕರು ಮತ್ತು ಸಚಿವರ ಮೇಲೆ ಒಂದಷ್ಟು ನಿಗಾ ಇರಿಸಲಾಗಿದೆ ಒಂದಷ್ಟು ಮುಖಂಡರು ಅನ್ನೋ ಒಂದು ಆತಂಕ ಅನುಮಾನ ಇತ್ತು. ಈಗ ಇದರ ಬೆನ್ನಲ್ಲೇ ಕೂಡ ಇದೇ ಒಂದಷ್ಟು ಶಾಸಕರು ಈ ಒಂದು ಅನುಮಾನ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಒಂದು ರೀತಿಯಲ್ಲಿ ಏನು ಅಲಿಖಿತ ದೂರನ್ನ ಕೊಟ್ಟಿರುವಂತದ್ದು. ಇದನ್ನ ಹೀಗೆ ಈ ಸಂಬಂಧಪಟ್ಟಂತೆ ಗಮನ ಹರಿಸುವುದಾಗಿ ಕೂಡ ಮುಖ್ಯಮಂತ್ರಿಗಳು ಕೂಡ ಹೇಳಿರುವಂತದ್ದು. ಜೊತೆಗೆ ಹೈಕಮಾಂಡ್ಗೂ ಕೂಡ ಈ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ಕಾಂಗ್ರೆಸ್ ಶಾಸಕ ಸಚಿವರ ಫೋನ್ ಕಾಲ್ ಕದ್ದಾಲಿಕೆ ವಿಚಾರ ಈಗ ಆತಂಕಕ್ಕೆ ಕಾರಣ ಆಗಿದೆ. ಹೈಕಮಾಂಡ್ ನಾಯಕರಿಗೂ ಕೂಡ ಕರೆ ಕದ್ದಾಲಿಕೆಯ ಮಾಹಿತಿ. 3 ತಿಂಗಳಿಂದ ಸಚಿವರು ಶಾಸಕರ ಕರೆ ಕದ್ದಾಲಿಕೆಯ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ವಿಚಾರವಾಗಿ ನಾಯಕರ ಮುಂದೆ ಆತಂಕವನ್ನ ವ್ಯಕ್ತಪಡಿಸಿದ್ದಾರಂತೆ ಶಾಸಕರು. ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ ಉನ್ನತ ಮೂಲಗಳು ಈ ಬಗ್ಗೆ ಮಾಹಿತಿಯನ್ನ ನೀಡಿರೋದು. ಕೇವಲ ಹನಿ ಟ್ರ್ಯಾಪ್ ಮಾತ್ರ ಅಲ್ಲ, ಶಾಸಕರು ಸಚಿವರ ಫೋನ್ ಕದ್ದಾಲಿಕೆ ಕೂಡ ಆಗ್ತಾ ಇದೆ ಅಂತೆ.